Good morning. Welcome to this presentation on Introduction to Ratio Analysis. My name is Ashwini, Assistant Professor at Government First Grade College, Hodahonu. So in this video, we will be learning about what is ratio and advantages and limitations of ratios. So a ratio is an expression of one variable in terms of another. ಒಂದು ರೇಷಿಯೋ ಅಂತ ಹೇಳಿದರೆ ಯಾವಾಗ ನಾವು ಒಂದು ಯಾವುದೋ ನ್ಯೂಮರಿಕಲ್ ವೇರಿಯೇಬಲನ್ನು ಇನ್ನೊಂದು ನ್ಯೂಮರಿಕಲ್ ವೇರಿಯೇಬಲನ್ನು ಉದಾಹರಣೆ ಕೊಟ್ಟು ಎಕ್ಸ್ಪ್ರೆಸ್ ಮಾಡ್ತೀವಿ, ಅದನ್ನು ನಾವು ಒಂದು ರೇಷಿಯೋ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಫ್ ಅ ಗ್ರಾಸ್ ಪ್ರಾಫಿಟ್ ಆಫ್ ಅ ಕಂಪನಿ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಸೇಲ್ಸ್, ಇಷ್ಟು ಸೇಲ್ಸ್ಗೆ ಇಷ್ಟು ಗ್ರಾಸ್ ಪ್ರಾಫಿಟ್ ಬಂದಿದೆ ನಮಗೆ, ಇಲ್ಲ ಇಷ್ಟು ಕ್ಯಾಪಿಟಲ್ಗೆ ಇಷ್ಟು ಪ್ರಾಫಿಟ್ ಬಂದಿದೆ ನಮಗೆ. ಸೊ ಒಂದು ವೇರಿಯೇಬಲನ್ನು ನಾವು ಇನ್ನೊಂದು ವೇರಿಯೇಬಲ್ ಜೊತೆಗೆ ಕಂಪೇರ್ ಮಾಡಿ ಹೇಳಿದಾಗ such an expression is called as a ratio. So it refers to establishment of relationship between two interrelated variables. So ಯಾವುದೋ ಒಂದು ಎರಡು ಕನೆಕ್ಷನ್ ಇರುವ ವೇರಿಯೇಬಲ್ಸ್ಗೆ ನಡುವೆ ನಾವು ಒಂದು ಸಂಬಂಧವನ್ನು ಏರ್ಪಡಿಸ್ತಾ ಇದ್ದೀವಿ ಅಂತ ಹೇಳಿದರೆ ಅದಕ್ಕೆ ನಾವು ರೇಷಿಯೋಸ್ ಅಂತ ಕರಿತೀವಿ. ಸೊ ಅಕೌಂಟಿಂಗ್ ರೇಷಿಯೋಸ್ ಶೋಸ್ interrelationship that exists among the various accounting data. ಸೊ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದಾಗ P&L ಅಕೌಂಟ್ and ಬ್ಯಾಲೆನ್ಸ್ ಶೀಟ್ ಅಂತ ನಾವು ತಗೊಂಡಾಗ, ಸೊ P&L ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ನಂಬರ್ ಆಫ್ ನಂಬರ್ಸ್ ಇರುತ್ತೆ. ಈಚ್ ಆಫ್ ದ ನಂಬರ್ ಇಸ್ ಕನೆಕ್ಟೆಡ್ ವಿತ್ ಒನ್ ಅನದರ್ ಆ್ಯಂಡ್ ದ ವರ್ಸಿಟಾಲಿಟಿ ಆಫ್ ರೇಷಿಯೋ ಇಸ್ we can establish relationship between any number to another number and interpret and provide information for decision making to the managers. Okay, so accounting ratio is nothing but establishing relationship between two accounting name variables and two accounting information. For example, sales is compared to gross profit. Gross profit is compared with the operating expenses. Current asset is compared to current liabilities. Total asset is compared to total liabilities. In this way, when we are going to establish relationship between the accounting variables, it is called as accounting ratio. Since interpretation of financial statement is done with the help of ratios, it is called as ratio analysis. So what do we do with the calculation of ratios? Ratios calculate ಮಾಡಿ ಏನನ್ನ ಮಾಡ್ತೀವಿ, ಇಡೀ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ನಾವು ರೇಷಿಯೋ ಅನಾಲಿಸಿಸ್ ಮೂಲಕ ಇಂಟರ್ಪ್ರೆಟ್ ಮಾಡ್ತಾ ಹೋಗ್ತೀವಿ. ಸೊ ಗ್ರಾಸ್ ಪ್ರಾಫಿಟನ್ನು ಸೇಲ್ಸ್ಗೆ ಕಂಪೇರ್ ಮಾಡಿದಾಗ ಗ್ರಾಸ್ ಪ್ರಾಫಿಟ್ ನಮಗೆ 60% ಬಂತು ಅಂತ ಆದರೆ, ಸೊ 100 ರೂಪಾಯಿನ ವಸ್ತು ಮಾರಾಟ ಮಾಡಿದರೆ 60 ರೂಪಾಯಿ ನಮಗೆ ಲಾಭ ಬರ್ತಾ ಇದೆ ಅನ್ನೋ ಮಾಹಿತಿ ನಮಗೆ ಸಿಕ್ಕತ್ತೆ. ನೆಟ್ ಪ್ರಾಫಿಟ್ ನಮಗೆ 20% ಅಂತ ಬಂದರೆ, ಸೊ 80 rupees is the cost of sales and 20 rupees is the profit we are going to draw out of sales of rupees 100 ಅನ್ನೋ ಮಾಹಿತಿ ನಮಗೆ ಸಿಕ್ಕತ್ತೆ. So the entire interpretation of financial statement is made with the help of ratios. That is why it is called as ratio analysis. So now we will see what are the advantages of ratios. So ನಾನು ಆಗಲೇ ಹೇಳಿದ ಹಾಗೆ, it establishes a relationship between two or more variables. ಎರಡಕ್ಕಿಂತ ಹೆಚ್ಚು ವೇರಿಯೇಬಲ್ಸ್ ನಡುವೆ ಇದು ನಮಗೆ ಸಂಬಂಧವನ್ನು ಸೃಷ್ಟಿ ಮಾಡಿಬಿಟ್ಟು ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟೂ ವೇರಿಯೇಬಲ್ಸ್ ಅನ್ನೋದನ್ನು ಇದು ನಮಗೆ ಐಡೆಂಟಿಫೈ ಮಾಡ್ತಾ ಕೊಡುತ್ತೆ. ದೆನ್ it is an instrument for determining the financial health of the organization. So ratio analysis is abundantly used in companies to determine the financial position of the organization. ಕಂಪನಿಯಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ರೇಷಿಯೋಸನ್ನು ಉಪಯೋಗ ಮಾಡ್ತಾರೆ. It is a key instrument in planning and forecasting activities. ಸೊ ಆ್ಯಕ್ಟಿವಿಟೀಸನ್ನು ಪ್ಲಾನ್ ಮಾಡೋದಕ್ಕೆ, ಮುಂದೆ ಆಗುವ ಆ್ಯಕ್ಟಿವಿಟೀಸ್ ಬಗ್ಗೆ ನಾವು ಈಗಲೇ ಒಂದು ಊಹೆನ ಮಾಡ್ಕೊಳ್ಳೋದಕ್ಕೆ ವಿ ಯೂಸ್ ಫೈನಾನ್ಷಿಯಲ್ ರೇಷಿಯೋ ಅನಾಲಿಸಿಸ್. ಇಟ್ ಸಿಂಪ್ಲಿಫೈಸ್ ಅ ಫೈನಾನ್ಷಿಯಲ್ ಡೇಟಾ. ನಮಗೆ ಹಲವಾರು ಥರದ ಮಾಹಿತಿಯನ್ನು ಕೊಟ್ಟು ಅದು ನಮಗೆ ಫೈನಾನ್ಷಿಯಲ್ ಡೇಟಾವನ್ನು ಸಿಂಪ್ಲಿಫೈ ಮಾಡಿಕೊಡುತ್ತೆ. ಇಟ್ ಹೆಲ್ಪ್ಸ್ ಅ ಮ್ಯಾನೇಜರ್ಸ್ ಇನ್ ಡಿಸಿಷನ್ ಮೇಕಿಂಗ್. ಇಟ್ ಹೆಲ್ಪ್ಸ್ ಅ ಮ್ಯಾನೇಜ್ಮೆಂಟ್ ಇನ್ ಹ್ಯಾವಿಂಗ್ ಎಫೆಕ್ಟಿವ್ ಕಂಟ್ರೋಲ್ ಓವರ್ ಡಿಫರೆಂಟ್ ಆ್ಯಕ್ಟಿವಿಟೀಸ್. ಓಕೆ, ಕಂಪನಿಯ ಬೇರೆ ಬೇರೆ ವ್ಯವಹಾರಗಳೇನಿದೆ ಅದರ ಮೇಲೆ ಆ್ಯಕ್ಟಿವಿಟೀಸನ್ನು ಕಂಟ್ರೋಲ್ ಮಾಡೋದಕ್ಕೆ, ಆ ಥರದ ಆ್ಯಕ್ಟಿವಿಟೀಸನ್ನು ಕಂಟ್ರೋಲ್ ಮಾಡೋದಕ್ಕೆ ರೇಷಿಯೋಸ್ ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಓವರ್ ಆಲ್ ಅಡ್ವಾಂಟೇಜಸ್ ಆಫ್ ರೇಷಿಯೋ ಅನಾಲಿಸಿಸ್. Now we will see the limitations. Though ratio analysis is considered as a very versatile tool of decision making, it still suffers from some limitations. So ಅದಕ್ಕೆ ತನ್ನದೇ ಆದ ಲಿಮಿಟೇಷನ್ಸ್ ಇದ್ದೇ ಇದೆ. ಏನು ಮೊದಲನೇದು, they are just mere indicators. They guide a decision but they don't provide decisions. ಓಕೆ, ನಾವು ಏನು ರೇಷಿಯೋಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಗ್ರಾಸ್ ಪ್ರಾಫಿಟ್ ರೇಷಿಯೋ ನಮಗೆ 20% ಬರ್ಬೋದು, ನೆಟ್ ಪ್ರಾಫಿಟ್ ರೇಷಿಯೋ 10% ಬರ್ಬೋದು, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಷ್ಟು ಬರ್ಬೋದು, ಕರೆಂಟ್ ರೇಷಿಯೋ 2:1 ಬರ್ಬೋದು. ಸೊ ವಾಟ್ ಎವರ್ ರೇಷಿಯೋ ವಿ ಗೆಟ್ ಫ್ರಮ್ ದ ಕ್ಯಾಲ್ಕುಲೇಷನ್, ದೇ ಆರ್ ಜಸ್ಟ್ ಇಂಡಿಕೇಟರ್ಸ್. ಅದು ಕೆಲವೊಂದು ನಂಬರ್ಸ್, ಅದನ್ನು ಮತ್ತೆ ಇಂಟರ್ಪ್ರೆಟ್ ಮಾಡಬೇಕಾಗಿರೋದು ಮ್ಯಾನೇಜರ್ಸೇ. ರೇಷಿಯೋ ತನ್ನಷ್ಟಕ್ಕೆ ತಾನು ಯಾವುದೇ ಡಿಸಿಷನ್ಸನ್ನು ಕೊಡೋದಿಲ್ಲ. ಸೊ ಮತ್ತೆ ಡಿಸಿಷನ್ ಮೇಕಿಂಗ್ ಅಥಾರಿಟೀಸ್ ಮ್ಯಾನೇಜರ್ಸೇ ಆಗ್ತಾರೆ. ಮ್ಯಾನೇಜರ್ಸೇ ಕೂತ್ಕೊಂಡು ಮತ್ತೆ ಡಿಸಿಷನ್ಸನ್ನು ಮಾಡಬೇಕಾಗತ್ತೆ.
So the efficiency of ratios depends upon the efficiency of decision making by the management. Second one, ratios are prepared on accounting statements which are historical in nature. ಸೊ ನಾವೇನು ರೇಷಿಯೋಸನ್ನು ಪ್ರಿಪೇರ್ ಮಾಡ್ತೀವಿ ಅಷ್ಟು ಕೂಡ ಹಿಸ್ಟಾರಿಕ್ ಇನ್ಫಾರ್ಮೇಷನ್ ಮೇಲೆ ಪ್ರಿಪೇರ್ ಮಾಡ್ಕೊಳ್ತಾ ಹೋಗ್ತೀವಿ. ಇನ್ನೂ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸನ್ನು ನಾವು ವರ್ಷಕ್ಕೊಂದು ಬಾರಿ ಪ್ರಿಪೇರ್ ಮಾಡ್ತೀವಿ. ಆ ಅಕೌಂಟಿಂಗ್ ರೇಷಿಯೋಸನ್ನು ಆ ಅಕೌಂಟಿಂಗ್ ಇನ್ಫಾರ್ಮೇಷನ್ನ ನಾವು ಇಟ್ಕೊಂಡು ರೇಷಿಯೋಸನ್ನು ಮಾಡ್ತೀವಿ ವಿಚ್ ಆರ್ ಅಗೇನ್ ಹಿಸ್ಟಾರಿಕಲ್ ಇನ್ ನೇಚರ್. Lastly, accuracy of ratios depends upon the accuracy of financial statements. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮಾಡಬೇಕಾದ್ರೆ ನಾವೇನಾದ್ರು ತಪ್ಪುಗಳನ್ನು ಮಾಡಿದರೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲೇ ಏನಾದರೂ ತಪ್ಪುಗಳು ಆಗಿದ್ರೆ ಡೆಫಿನೆಟ್ಲಿ ದೋಸ್ ಮಿಸ್ಟೇಕ್ಸ್ ವಿಲ್ ಬಿ ರಿಫ್ಲೆಕ್ಟೆಡ್ ಇನ್ ದ ರೇಷಿಯೋಸ್ ಆಸ್ ವೆಲ್. ಸೊ the accuracy of ratios, the efficiency of ratios depends upon the accuracy of financial statements and efficiency of decision making by the managers. Okay, so these are what is a ratio, what are accounting ratios, advantages and limitations of ratios. Thank you very much.